ಈ ದಿವಸ ವಾಸವಿ ದೇವಿ ಅಲಿಯಾಸ್ ಕನ್ಯಕಾ ಪರಮೇಶ್ವರಿ ಅವಳ ಜನ್ಮದಿನವನ್ನು ಆರ್ಯ ವೈಶ್ಯ ಸಮುದಾಯದವರು ಇಡೀ ದೇಶದ ಉದ್ದಗಲಗಳಲ್ಲಿ ಕೂಡ ಆಚರಿಸ್ತಾ ಇದ್ದಾರೆ. ವಾಸವಿ ಅನ್ನುವ ಶಬ್ದದ ಮೂಲವನ್ನು ಹುಡುಕೋದಕ್ಕೋಸ್ಕರ ನಾನು ಪುರಾಣ ನಾಮ ಚೂಡಾಮಣಿಗೆ ಹೋದೆ. ಪುರಾಣ ನಾಮ ಚೂಡಾಮಣಿಗೆ ಹೋಗುವಾಗ ವಸು, ವಾಸವ, ವಾಸವದತ್ತ, ವಾಸವಿ ಈ ಶಬ್ದಗಳಿಗೆಲ್ಲ ಮೂಲ ಯಾವುದು ಅಂತ ಹುಡುಕಿದಾಗ ವಸು ಅಂದರೆ ಭೂಮಿ, ವಸುಧಾ, ವಸುಂಧರ ಭೂಮಿ. ಭೂಮಿಯನ್ನು, ಕೃಷಿಯನ್ನು ನಂಬಿ ಬದುಕಿದ ವರ್ಣ ವೇದ ಕಾಲದಲ್ಲಿ ವೈಶ್ಯವರ್ಣ. ಅವರು ವ್ಯಾಪಾರವನ್ನು, ವಾಣಿಜ್ಯವನ್ನು, ಉದ್ಯಮವನ್ನು ಮಾಡೋದು ಮಾತ್ರ ಅಲ್ಲದೆ ಆಗಿನ ಗ್ರಾಮೀಣ ಸಮಾಜದಲ್ಲಿ ಬೇಕು ಬೇಡಗಳನ್ನು ತಿಳ್ಕೊಂಡು ವಸ್ತುಗಳನ್ನು ವಿನಿಮಯ ಮಾಡುವಂಥ ಕೆಲಸವನ್ನು ಮಾಡಿದ ವರ್ಣ ಶ್ರೇಷ್ಠವಾದ ಜನಾಂಗ. ಅದಕ್ಕೆ ಶ್ರೇಷ್ಠಿಗಳು, ಗುಪ್ತರು, ಆರ್ಯರು ಅಂತ ಹೆಸರು. ಬ್ರಾಹ್ಮಣ ವರ್ಣದವರು ದೈವಿಕವಾಗಿ, ಮಾಧ್ಯಮವಾಗಿ, ಸೇತುವಾಗಿ ಇಡೀ ಸಮಾಜವನ್ನು ಕಾಪಾಡುವುದಕ್ಕೆ ದೇವಬಂಧುಗಳಾಗಿದ್ದರಿಂದ ಅವರು ಆರ್ಯರು. ಅವರನ್ನು ಆಧರಿಸಿಕೊಂಡು ಅವರ ಸಲಹೆಗಳಂತೆ ಮಾಡಬೇಕಾದ ಸಾಮಾಜಿಕ ಸಂಘಟನಾ ಕಾರ್ಯವನ್ನು ಮಾಡಿದವರು ಆರ್ಯ ವೈಶ್ಯರು. ವಿಷಯ ಅಂದರೆ ಭೂಮಿ, ವೈಶ್ಯ ಅಂದರೆ ಭೂಮಿಯನ್ನು, ಕೃಷಿಯನ್ನು ಸಂಬಂಧಪಟ್ಟ ಎಲ್ಲ ವ್ಯಾವಹಾರಿಕ ವಿಚಾರಗಳನ್ನು ಇಡೀ ಸಮಾಜದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬದುಕಿದಂಥ ಸಂಘ, ಸಮಾಜ, ಸಮೂಹ, ಸಮುದಾಯ ಆರ್ಯ ವೈಶ್ಯ ಜನಾಂಗ. ಆ ಆರ್ಯ ವೈಶ್ಯ ಜನಾಂಗದವರು ಇವತ್ತಿಗೂ ವೈದಿಕ ಸಂಪ್ರದಾಯವನ್ನು, ಅದ್ವೈತ ಮತದ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬರುವಂಥ ಶ್ರದ್ಧೆ, ಆಸಕ್ತಿ, ಭಕ್ತಿ ಇವುಗಳ ಜೊತೆಗೆ ಅತ್ಯದ್ಭುತವಾದಂಥ ಸಮೂಹ ಸಂಘಟನಾ ಶಕ್ತಿ ಅವರಲ್ಲಿದೆ ಅನ್ನೋದು ಎಲ್ಲ ಕಡೆ ಸಾಬೀತಾಗಿದೆ. ಆದ್ದರಿಂದಲೇ ಅವರು ವ್ಯಾವಹಾರಿಕವಾಗಿ ಮಾತ್ರ ಅಲ್ಲ, ಗಲಾಟೆ ಮಾಡಬೇಡಿ, ಸ್ವಲ್ಪ ಹೊತ್ತು ಹೇಳ್ತಾ ಇದ್ದೀವಿ, ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳಿ. ವ್ಯಾವಹಾರಿಕವಾಗಿ ಮಾತ್ರ ಅಲ್ಲ, ಧಾರ್ಮಿಕವಾಗಿ ಆಚಾರ ವಿಚಾರಗಳಿಂದಲೂ ಕೂಡ ಅವರುಗಳು ಯಾವತ್ತೂ ಕೂಡ ಸಂಘ ಶಕ್ತಿಯನ್ನು ಪ್ರಕಟಪಡಿಸುತ್ತಲೇ ಬಂದಿದ್ದಾರೆ. ಚಂದಮಾಮ ಬಾಲಮಿತ್ರ ಓದ್ತಾ ಇದ್ವಿ ನಾವು 60 ವರ್ಷದ ಹಿಂದೆ. ಅದರಲ್ಲಿ ಬರುವ ಕಥೆಗಳಲ್ಲಿ ವಣಿಗರು, ವೈಶ್ಯರು, ಗುಪ್ತರು, ಶ್ರೇಷ್ಠರು ಸಮುದ್ರವನ್ನು ದಾಟಿ ಹೋಗಿ ವ್ಯಾಪಾರವನ್ನು ಭಾರತದ ಪರವಾಗಿ ಮಾಡ್ತಾ ಇದ್ದರು. ಅಲ್ಲಿಯವರೆಗೆ ಆ ಸಾಹಸ ಪ್ರವೃತ್ತಿ ಇರುವುದರ ಜೊತೆಗೆ ಸಾಧು ಸ್ವಭಾವದ ಹಿಂದೂ ಸಂಪ್ರದಾಯದ, ಹಿಂದೂ ಸನಾತನ ಸಂಸ್ಕೃತಿಯ ಅನುಕರಣೆಯನ್ನು ಮಾಡುವಂಥ ಒಂದು ದೊಡ್ಡ ಶಕ್ತಿ ಆ ಸಮುದಾಯದಲ್ಲಿ ಇರೋದು ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಒಬ್ಬ ವ್ಯಾಪಾರಿಯ ವಿಚಾರ ಇನ್ನೊಬ್ಬ ವ್ಯಾಪಾರಿಗೆ ಗೊತ್ತಾಗದಿರುವಷ್ಟು ಮಟ್ಟಿಗೆ ವ್ಯಾಪಾರ ಚಿಂತನವನ್ನು ಕೂಡ ಮಾಡಬೇಕಾದ್ರೇನು, ಆ ರಹಸ್ಯಗಳನ್ನು ಕಾಪಾಡಿಕೊಂಡ್ರೇನು ಅವರು ಸಂಘವನ್ನು, ಸಮುದಾಯವನ್ನು, ಸಮೂಹವನ್ನು ಬಿಟ್ಟವರಲ್ಲ. ಇದಿಷ್ಟು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಂಥ ಒಂದು ದೊಡ್ಡ ಸಮುದಾಯವನ್ನು ಕಾಪಾಡುವುದಕ್ಕೋಸ್ಕರ ಆದಿಪರಾಶಕ್ತಿ ವಾಸವಿಯಾಗಿ ಜನ್ಮ ತಳೆದದ್ದು 10-11ನೇ ಶತಮಾನ.